ಅಪ್ಡೇಟ್ಸ್ ನಾವು ಗಮನಿಸ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೆ ಮೈಸೂರಿನ ಮೂರ್ತಿ ಆಯ್ಕೆಯಾಗಿದೆ. ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯ ಒಳಗೆ ರಾಮಲಲ್ಲಾನ ಪ್ರತಿಷ್ಠಾಪನೆಯಾಗುತ್ತೆ. ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿ ಏನಿದೆ ಅದು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗ್ತಾ ಇದೆ. HD ಕೋಟೆಯ ಕಲ್ಲಿನಿಂದ ಕೆತ್ತಿರುವಂತಹ ಒಂದು ವಿಗ್ರಹ ಇದು. ಈ ಬಗ್ಗೆ ಈ ಹಿಂದೆನೇ ನ್ಯೂಸ್ ಫಸ್ಟ್ ವರದಿಯನ್ನ ಬೆತ್ತರಿಸಿತ್ತು. ಬಲ್ಲ ಮೂಲಗಳಿಂದ, ಉನ್ನತ ಮೂಲಗಳಿಂದ ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಆ ರಾಮಲಲ್ಲಾನ ಮೂರ್ತಿಯೇ ಅಯೋಧ್ಯೆಯ ಗರ್ಭಗುಡಿಯ ಒಳಗೆ ಪೂಜಿಸುವುದಕ್ಕೆ ಆಯ್ಕೆಯಾಗಿದೆ ಎನ್ನುವಂತಹ ಮಾಹಿತಿಯನ್ನ ನಿಮ್ಮ ನ್ಯೂಸ್ ಫಸ್ಟ್ ವಾಹಿನಿ ನಿಮಗೆ ನೀಡಿತ್ತು. ಈಗ ಅಧಿಕೃತವಾದಂತಹ ಮಾಹಿತಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಿಂದ ಲಭ್ಯವಾಗ್ತಾ ಇದೆ. ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಕರ್ನಾಟಕದ ಶಿಲ್ಪಿ ಕೆತ್ತಿದಂತಹ ಮೂರ್ತಿಯೇ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗ್ತಾ ಇದೆ ಎನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಬಗ್ಗೆ ಅಧಿಕೃತ ಘೋಷಣೆಯಾಗಿದೆ. ಕರ್ನಾಟಕದವರಿಗೆ ಬಹಳ ದೊಡ್ಡ ಹೆಮ್ಮೆಯ ವಿಚಾರ ಇದು ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಭಕ್ತಿ ಭಾವದಲ್ಲಿ ಇಡೀ ಜಗತ್ತು ಸದ್ಯ ಮಿಂದೇಳ್ತಾ ಇದೆ. ಜನವರಿ 22ರಂದು ಅಯೋಧ್ಯೆಯಲ್ಲಾಗುವಂತಹ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ. 5 ಶತಮಾನಗಳ ಕಾಯುವಿಕೆ ಕೊನೆಯಾಗುವಂತಹ ಸಂದರ್ಭ. ಇಂಥ ಸಂದರ್ಭದಲ್ಲಿ ಅರುಣ್ ಯೋಗಿರಾಜ್, ಮೈಸೂರಿನ ಶಿಲ್ಪಿ, ಕಲ್ಲು HD ಕೋಟೆಯದ್ದು ಆ ಕೃಷ್ಣ ಶಿಲೆಯಿಂದ ಮಾಡಿರುವಂತಹ ಬಾಲರಾಮನ ವಿಗ್ರಹ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಅಯೋಧ್ಯೆಯಲ್ಲಿರುವಂತಹ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಈ ಬಗ್ಗೆ ನಾವು ಮೊನ್ನೆಯೇ ಸುದ್ದಿಯನ್ನ ಬಿತ್ತರ ಮಾಡಿದ್ವಿ. ನೀವೇ ಉನ್ನತ ಮೂಲಗಳಿಂದ ಈ ಮಾಹಿತಿಯನ್ನ ಕಲೆ ಹಾಕಿ ಕನ್ನಡಿಗರಿಗೆ ತಿಳಿಸಿದ್ರಿ. ಈಗ ಅಧಿಕೃತವಾದಂತಹ ಮಾಹಿತಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಿಂದ ಬರ್ತಾ ಇರುವಂತದ್ದು. ಜಗದೀಶ್, ಹೌದು ವಿದೇಶ, ಇದು ಕನ್ನಡಿಗರ ಪಾಲಿಗೆ ಒಂದು ರೀತಿಯ ತುಂಬಾ ಖುಷಿಯ ವಿಚಾರ, ಮತ್ತೆ ಕರ್ನಾಟಕದ ಪಾಲಿಗೂ ಸಹಿತ ಅಷ್ಟೇ ಸಂತಸದ ವಿಚಾರ. ಕಾರಣ ಏನು ಅಂತಂದ್ರೆ, ಕಳೆದ ಕೆಲವು ದಿವಸಗಳ ಹಿಂದೆನೂ ಸಹಿತ ನಾವು ಈ ಸುದ್ದಿಯನ್ನ ನ್ಯೂಸ್ ಫಸ್ಟ್ ನಲ್ಲಿ ಬಿತ್ತರವನ್ನ ಮಾಡಿದ್ವಿ. ಕರ್ನಾಟಕದ ಶಿಲ್ಪಿ, ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ನಿರ್ಮಾಣ ಮಾಡಿರ್ತಕ್ಕಂತಹ, ಕೆತ್ತನೆ ಮಾಡಿರ್ತಕ್ಕಂಥ ಆಯ್ಕೆಯನ್ನ ಮಾಡಲಾಗಿದೆ. ಮತ್ತೆ HD ಕೋಟೆಯಿಂದ ಬಂದಿರತಕ್ಕಂತಹ ಕಪ್ಪು ಶಿಲೆಯನ್ನು ಬಳಕೆ ಮಾಡಿ ಈ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿತ್ತು. ಈ ಎರಡೂ ವಿಚಾರದ ಸಹಿತ ಏನಂದ್ರೆ ಅಧಿಕೃತವಾಗಿ ಈಗ ಘೋಷಣೆಯನ್ನ ಮಾಡಿದ್ದಾರೆ. ಅದು ರಾಮ ಜನ್ಮಭೂಮಿಯ ಟ್ರಸ್ಟ್ ನಿಂದ. ಚಂಪತ್ ರಾಯ್ ಅವರು ಈಗ ತಾನೇ ಸುದ್ದಿಗೋಷ್ಠಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಮೂರ್ತಿ ಆಯ್ಕೆಯನ್ನ ಮಾಡಲಾಗಿದೆ, ಮತ್ತೆ ಆ ಒಂದು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಒಟ್ಟು 15ಕ್ಕೂ ಹೆಚ್ಚು ಜನ ಅಂದ್ರೆ ಸದಸ್ಯರಿದ್ದಾರೆ. ಆ 15ರಲ್ಲಿ 11 ಜನ ಅದನ್ನ ಒಪ್ಕೊಂಡಿದ್ದಾರೆ. ಅಂದ್ರೆ ಅರುಣ್ ಅವರು, ಯೋಗಿರಾಜ್ ಅವರು ಏನಂದ್ರೆ ಕೆತ್ತನೆ ಮಾಡಿರ್ತಕ್ಕಂತಹ ಒಂದು ಮೂರ್ತಿಯನ್ನ ಎಲ್ಲರೂ ಸಹಿತ ತುಂಬಾ ಏನಂದ್ರೆ ಒಪ್ಕೊಂಡು ಅದನ್ನ ಏನಂದ್ರೆ ಕೊನೆಗೂ ಸಹಿತ ಅದನ್ನ ಏನಂದ್ರೆ ಫೈನಲ್ ಮಾಡಿರುವಂತದ್ದು ಅಂತ ಹೇಳಿದ್ದಾರೆ. ಮತ್ತೆ ಅದರ ಜೊತೆಗೆ ಅವರು ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಅರುಣ್ ಯೋಗಿರಾಜ್ ಅವರ ನಿಷ್ಠೆ ಯಾವ ರೀತಿಯಾಗಿತ್ತು, ಏಕಾಗ್ರತೆ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಸುದ್ದಿಗೋಷ್ಠಿಯಲ್ಲೇ. 15ರಿಂದ 20 ದಿವಸಗಳ ಕಾಲ ಅವರು ಮೊಬೈಲ್ ಅನ್ನ ಸಹಿತ ಯೂಸ್ ಮಾಡಿಲ್ಲ. ಅಂದ್ರೆ ಮೊಬೈಲ್ ಯೂಸ್ ಮಾಡಿಲ್ಲ ಅಂದ್ರೆ ಅರ್ಥ ಅವರ ಮನೆಯವರಿಗೂ ಸಹಿತ ಮಾತನಾಡದೇ ಇರುವಂತಹ ರೀತಿಯಲ್ಲಿ, ಅವರ ಮಕ್ಕಳ ಜೊತೆನೂ ಸಹಿತ ಮಾತನಾಡದೆ ಅವರು ಏಕಾಗ್ರತೆಯಲ್ಲಿ ಕೂತ್ಕೊಂಡು ಆ ಮೂರ್ತಿಯನ್ನ ಕೆತ್ತನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಅದರ ಮೇಲೆ ಏನಂದ್ರೆ ಭಕ್ತಿ ಭಾವದಿಂದ ಕೆತ್ತಿರ್ತಕ್ಕಂತಹ ಮೂರ್ತಿಯನ್ನ ನಾವು 22ನೇ ತಾರೀಕು ರಾಮಬಲಲ್ಲ ಪ್ರತಿಷ್ಠಾಪನೆಯ ದಿವಸ ಅದೇ ಮೂರ್ತಿಯನ್ನ ಏನಂದ್ರೆ ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಮೂರ್ತಿಯನ್ನ ಅಂದ್ರೆ ಸೆಲೆಕ್ಟ್ ಆಗಿರ್ತಕ್ಕಂತಹ ಮೂರ್ತಿಯನ್ನ 18ನೇ ತಾರೀಕು ರಾಮ ಮಂದಿರದ ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ಅಲ್ಲಿ ಆ ಮೂರ್ತಿಯನ್ನ ಇಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಪ್ರಾಣವನ್ನ ತುಂಬುವಂತಹ ಕೆಲಸವನ್ನ, ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುವಂತಹ ಕೆಲಸವನ್ನ 22ನೇ ತಾರೀಕು ಮಧ್ಯಾಹ್ನ 12:20 ಆರಂಭ ಆಗುವಂತಹ ಒಂದು ಶುಭ ಲಗ್ನದ ಸಂದರ್ಭದಲ್ಲಿ, ಘಳಿಗೆಯ ಸಂದರ್ಭದಲ್ಲಿ, ಅಭಿಜಿತ್ ಮುಹೂರ್ತದಲ್ಲಿ ಆ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಸಹಿತ ಈಗಾಗಲೇ ಕೊಟ್ಟಿದ್ದಾರೆ. ಮತ್ತೆ ಆ ಒಂದು ಸಂದರ್ಭದಲ್ಲಿ ಬರೋಬ್ಬರಿ 8,000ಕ್ಕೂ ಹೆಚ್ಚು ಜನ ಇರ್ತಾರೆ. ಮತ್ತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಈ ಎಲ್ಲಾ ಕಾರ್ಯವೂ ಸಹಿತ ನಡೆಯುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಈ ಮೂಲಕವಾಗಿ ಕರ್ನಾಟಕದ ವಿಚಾರವಾಗಿ ಹೇಳ್ತಾ ಹೋದ್ರೆ, ಯಾಕಂದ್ರೆ ಅರುಣ್ ಅವರ, ಯೋಗಿರಾಜ್ ಅವರ ಏನಂದ್ರೆ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ನೀವು, ಯಾವಾಗ ಶಂಕರಾಚಾರ್ಯ ಮೂರ್ತಿ ಇದೇ ಅರುಣ್ ಯೋಗಿರಾಜ್ ಅವರು ನಿರ್ಮಾಣವನ್ನ ಮಾಡಿದ್ರು, ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಆ ಬಗ್ಗೆ ಬಹಳಷ್ಟು ಏನಂದ್ರೆ ಹೊಗಳಿಕೆಯನ್ನ ಹೇಳಿದ್ರು. ಮತ್ತೆ ಅದ್ರ ಜೊತೆಗೆ ದೆಹಲಿಯಲ್ಲಿರುವಂತಹ ರಾಜಪಥ, ಆ ಒಂದು ರಾಜಪಥದಲ್ಲಿರುವಂತಹ ಸೈನಿಕ ಸ್ಮಾರಕ ಸ್ಥಳದ ಒಳಗಡೆ ಇರ್ತಕ್ಕಂತಹ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಕೆತ್ತನೆ, ಮೂರ್ತಿ ಕೆತ್ತನೆಯನ್ನು ಸಹಿತ ಇದೇ ಯೋಗಿರಾಜ್ ಅವರು ಯೋಗಿರಾಜ್ ಅವರು. ಹಾಗಾಗಿ ಅವರ ಏಕಾಗ್ರತೆ ಅವರ ನಿಷ್ಠೆಗೆ ಸಲ್ಲಿರ್ತಕ್ಕಂತಹ ಒಂದು ಸಂದ ಜಯ ಅಥವಾ ನಂತರ ಕೊಟ್ಟಂತಹ ಒಂದು ಕೆಲಸವನ್ನು ನಿಷ್ಠೆಯಾಗಿ ಮಾಡಿರ್ತಕ್ಕಂಥ ಅವರು
ಒಳ್ಳೆ ರೀತಿಯಲ್ಲಿ ಒಂದು ಗೌರವವನ್ನು ಕೊಟ್ಟು ಅದನ್ನ ಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಹೇಳಿರುವಂತದ್ದು ವಿದ್ಯಶ್ರೀ. ಜಗದೀಶ್, ಎಂಥ ಹೆಮ್ಮೆಯ ಸಂದರ್ಭ ಅಥವಾ ಒಂದು ಭಾವನಾತ್ಮಕ ಭಕ್ತಿಪೂರ್ವಕ ಸಂದರ್ಭ ನೋಡಿ. ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಬೇಕು, ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು 5 ಶತಮಾನದ ಕನಸು. ಕೋಟ್ಯಂತರ ರಾಮ ಭಕ್ತರು ಈ ಕ್ಷಣಕ್ಕಾಗಿ ಕಾಯ್ತಿದ್ದಾರೆ. ಈಗ ಆ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗುವಂತಹ ರಾಮಲಲ್ಲ, ಕೋಟ್ಯಂತರ ಭಕ್ತರಿಂದ ಪೂಜಿಸಲ್ಪಡ್ತಾ ಇರುವಂತಹ ಅಥವಾ ಪೂಜಿಸಲ್ಪಡುವಂತಹ ರಾಮಲಲ್ಲ, ನಮ್ಮ ಕರ್ನಾಟಕದ ಶಿಲ್ಪಿ ಕೆತ್ತಿದ್ದು ಅನ್ನುವಂಥದ್ದು ಬಹುಶಃ ಕನ್ನಡಿಗರಿಗೆ ಬಹಳ ದೊಡ್ಡ ಹೆಮ್ಮೆ. ಜಗದೀಶ್, ಖಂಡಿತವಾಗ್ಲೂ ವಿದ್ಯಶ್ರೀ, ಯಾಕಂದ್ರೆ ಕನ್ನಡಿಗರು ನಿಮ್ಗೆ 1992ರ ಸಂದರ್ಭದಲ್ಲೂ ಸಹಿತ ಯಾವಾಗ ರಾಮ ಮಂದಿರದ ಅಂದ್ರೆ ಹೋರಾಟದ ಸಂದರ್ಭದಲ್ಲೂ ಸಹಿತ 1990 ಇಂದ 92 ವರೆಗೆ ದೊಡ್ಡ ಮಟ್ಟದಲ್ಲಿ ಕರಸೇವಕರೇನು ಬಂದು ಹೋರಾಟವನ್ನ ಮಾಡ್ತಾರಲ್ಲ, ಅದರಲ್ಲಿ ಕರ್ನಾಟಕದ ಬಹಳಷ್ಟು ಜನ ಕರಸೇವಕರು ಬಂದು ಈ ಒಂದು ಸ್ಥಳದಲ್ಲಿ ಅಂದ್ರೆ ಅಯೋಧ್ಯೆ ಅಂತ. ಜಗದೀಶ್, ಹಾಗೆ ಸಂಪರ್ಕದಲ್ಲೇ ಇರಿ. ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಭಾವ ಸುನಿಲ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಸರ್, ಸುದ್ದಿ ಮೊನ್ನೆನೇ ಸಿಕ್ಕಿತ್ತು, ಮೊನ್ನೆಯೇ ಎಲ್ಲ ಸಂಭ್ರಮಾಚರಣೆ ಆಗಿದೆ. ಬಟ್ ಇವತ್ತು ಅಧಿಕೃತವಾದಂತಹ ಮುದ್ರೆ, ಅಧಿಕೃತವಾದಂತಹ ಘೋಷಣೆ, ಏನ್ ಹೇಳ್ತೀರಿ ಸುನಿಲ್ ಅವರೇ? ಇಲ್ಲ ಮೇಡಮ್, ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು, ಅವ್ರು ಮಾಡಿರೋ ಕೆಲಸದಲ್ಲಿ 100% ಕಾನ್ಫಿಡೆನ್ಸ್ ಇತ್ತು ನಮ್ಗೆ ಹಾಗೆ ಆಗುತ್ತೆ ಅಂತ. ಬಟ್ ನಾವು ಅಧಿಕೃತವಾಗಿ ಘೋಷಣೆ ಆಗಿರ್ಲಿಲ್ವಲ್ಲ, ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ. ನಮ್ಗೆ ಇದ್ರಲ್ಲಿ ನಮ್ಮ ಫ್ಯಾಮಿಲಿ ತುಂಬಾ ಪ್ರೌಡ್ ಮೂಮೆಂಟ್ ಇದೆ ಮೇಡಮ್ ಇದು. ನಿಜ ನಿಜ. ಇದ್ರ ಜೊತೆಗೆ ಅವರು ಟ್ರಸ್ಟ್ನವರು ಇದ್ರ ಬಗ್ಗೆ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಅರುಣ್ ಯೋಗಿರಾಜ್ ಅವರ ಬಗ್ಗೆ ಬಹಳ ಕುತೂಹಲವಾದಂತಹ ಮಾಹಿತಿಯನ್ನ ನೀಡಿದ್ರು ಸುನಿಲ್ ಅವರೇ. 15 ದಿನಗಳ ಕಾಲ ಫೋನ್ ಅನ್ನೇ ಯೂಸ್ ಮಾಡಿರ್ಲಿಲ್ಲ, ಮನೆಯವ್ರ ಜೊತೆ ಮಾತನಾಡಿರ್ಲಿಲ್ಲ ಅಂತ ಹೇಳಿ. ಈ ಬಗ್ಗೆ ಏನ್ ಹೇಳ್ತೀರಿ ಅಂತ? ಇಲ್ಲ, ಇದು ಸತ್ಯವಾದ ಮಾತು ಮೇಡಮ್. ಯಾಕೆಂತಂದ್ರೆ ನಾವು ಸಂಪರ್ಕದಲ್ಲಿ ಇದ್ವಿ, ಅದು ಪ್ರೋಟೋಕಾಲ್ ಪ್ರಕಾರ ಅವ್ರು ತುಂಬಾನೇ ಅದನ್ನ ಫಾಲೋ ಮಾಡಿದ್ದಾರೆ. ಅವ್ರು ನಮ್ಗೆ ಏನು ಡಿಸ್ಕ್ಲೋಸ್ ಆಗಿರ್ಲಿಲ್ಲ. ನಮ್ಗೆ ಫಸ್ಟ್ ನಮ್ಮನ್ನ ಮೀಡಿಯಾನೇ ಕಾಂಟ್ಯಾಕ್ಟ್ ಮಾಡಿತ್ತು. ಅದು ಸೆಲೆಕ್ಟ್ ಆಗಿದೆ ಅಂತ ಬಂದಿದ್ದು ಅವರೇ ಬಂದಿದ್ರು. ಅದು ಅಫಿಷಿಯಲ್ ಆಗಿ ನಾವು ಡಿಕ್ಲರೇಷನ್ ನಮ್ಗೆ ಎಲ್ಲೂ ಸಿಕ್ಕಿರ್ಲಿಲ್ಲ, ಮಾಹಿತಿ ಸಿಕ್ಕಿರ್ಲಿಲ್ಲ ನಮ್ಗೆ. ಇವಾಗ ನಿಮ್ ಕಡೆಯಿಂದಾನೆ ನಮ್ಗೆ ಗೊತ್ತಾಗ್ತಾ ಇರೋದ್ರಿಂದ ನಾವು ತುಂಬಾ ಖುಷಿ ಪಡ್ತಾ ಇದೀವಿ ಅದನ್ನ. ನಿಜ ನಿಜ ಸುನಿಲ್, ನೋಡಿ, ಶಂಕರಾಚಾರ್ಯರ ಮೂರ್ತಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ, ಅದರ ಜೊತೆಗೆ ಈಗ ಕೋಟ್ಯಂತರ ಭಕ್ತರು ಪೂಜಿಸುವಂತಹ ಆ ರಾಮಲಲ್ಲಾನ ಮೂರ್ತಿ, ಎಲ್ಲವನ್ನ ಕೆತ್ತಿದ್ದು ನಮ್ಮ ಅರುಣ್ ಯೋಗಿರಾಜ್ ಅವರು. ನೋಡಿ, ಇಡೀ ರಾಜ್ಯವೇ ಹೆಮ್ಮೆ ಪಡುವಂತಹ ಒಬ್ಬ ವ್ಯಕ್ತಿಯಾಗಿ ಮೂಡಿಬಿಟ್ರು ಅರುಣ್ ಯೋಗಿರಾಜ್. ಏನ್ ಹೇಳ್ತೀರಿ ಸುನಿಲ್ ಅವರೇ? ಇದು ಕನ್ನಡಿಗರ ಹೆಮ್ಮೆ ಮೇಡಮ್. ಇದು ನಮ್ಮ ಮೈಸೂರಿಗೆ ಹೆಮ್ಮೆ, ಕನ್ನಡಿಗರ ಹೆಮ್ಮೆ, ಕರ್ನಾಟಕಕ್ಕೆ ಒಂದು ಕೀರ್ತಿ ಪತಾಕಿ ಇದು. ಅವ್ರು ಮುಂಚೆ ಎಲ್ಲ ಗರಿಗಳು ಒಂದೊಂದು ಗರಿಗಳು ಸೇರ್ಕೊಂಡು ಬರ್ತಾ ಇತ್ತು. ಇವಾಗ ಇನ್ನೊಂದು ದೊಡ್ಡ ಗರಿ ಸೇರ್ಕೊಂಡಿದೆ ಅವ್ರ ಲಿಸ್ಟ್ ಅಲ್ಲಿ. ಅವರ ಸಾಧನೆ ಹಾದಿಲಿ ಇದೊಂದು ದೊಡ್ಡ ಸಾಧನೆ ಅಂತಾನು ನಾವು ಅನ್ಕೋತೀವಿ. ನಮ್ ಫ್ಯಾಮಿಲಿಯಿಂದ ಇದು ಆಗಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಇದೆ ಮೇಡಮ್. ನಿಜ, 5 ತಲೆಮಾರುಗಳಿಂದ ಈ ಶಿಲ್ಪಕಲೆಯಲ್ಲಿ ನಿಮ್ಮ ಕುಟುಂಬ ತೊಡಗಿಸಿಕೊಂಡಿದೆ. ಈ ರಾಮಲಲ್ಲಾನ ಮೂರ್ತಿಯನ್ನ ಕೆತ್ತನೆ ಮಾಡಬೇಕು ಅಂತ ಹೇಳಿ ಆ ಟ್ರಸ್ಟ್ನವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅರುಣ್ ಯೋಗಿರಾಜ್ ಅವರನ್ನ ಅಂತ ಹೇಳಿ, ಆ ಆರಂಭದ ದಿನಗಳು ಹೇಗಿತ್ತು ಅಂತ ತಿಳಿಸಬಹುದಾ ಅಂತ ಹೇಳಿ? ಮೇಡಮ್, ಇದು ಅವರು ಮೊದಲನೇ ಇದಾಗಿ ಶಂಕರಾಚಾರ್ಯರು ಮಾಡಿದಾಗ್ಲೇ ಅವ್ರ ಮೇಲೆ ಒಲವಿತ್ತು ಜನಗಳಿಗೆ. ಮತ್ತೆ ಅವ್ರು ಮಾಡಿರೋ ಕೆತ್ತನೆ ಬಗ್ಗೆ ತುಂಬಾ ಅಪಾರವಾದ ಗೌರವ ಆಯ್ತು. ಅದಾದ್ಮೇಲೆ ಎರಡನೇದು ಇಂಡಿಯಾ ಗೇಟ್ಗೆ ಸುಭಾಷ್ ಚಂದ್ರ ಬೋಸ್ ಮಾಡಿದಾಗಂತೂ ತುಂಬಾನೇ ಅವರು ಪ್ರತಿಯೊಂದು ಸ್ಟೆಪ್ಸ್ ಅಲ್ಲೂ ಪ್ರೂವ್ ಮಾಡ್ಕೊಂಡೇ ಬಂದ್ರು. ಈ ಎಲ್ಲದೋ ಈ ಅವ್ರ ಕಾನ್ಫಿಡೆನ್ಸ್ ಲೆವೆಲ್, ಅವ್ರ ಕೆತ್ತನೆ ಅವ್ರು ನೋಡಿ ಇದು ಅವ್ರಿಗೆ ಮತ್ತೆ ಇನ್ನೊಂದು ಒಂದು ಸಾಧನೆ ಮಾಡಕ್ಕೆ ಒಂದು ಸ್ಟೆಪ್ ಸ್ಟೋನ್ ಸಿಕ್ತು ಅಂತ ನಾನು ಹೇಳ್ತೀನಿ ಮೇಡಮ್. ನಿಜ ನಿಜ. ನೋಡಿ, ರಾಮನ ಮೂರ್ತಿ ಅಂತ ಹೇಳಿದ್ರೆ ಇನ್ನು ಮುಂದಿನ ಶತಮಾನಗಳಲ್ಲಿ ಶತಮಾನಗಳವರೆಗೂ ಅದು ಭಕ್ತರಿಂದ ಆರಾಧಿಸಲ್ಪಡುವಂತಹ ಮೂರ್ತಿ ಆಗ್ಬಿಡುತ್ತೆ. ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ರಾಮಲಲ್ಲಾನ ಮೂರ್ತಿ. ಆ ಪ್ರೆಷರ್ ಇತ್ತ ಅರುಣ್ ಯೋಗಿರಾಜ್ ಅವರಲ್ಲಿ? ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡಿದ್ರ ಮನೆಯವರ ಬಳಿ ಅಂತ ಹೇಳಿ? ಮೇಡಮ್, ಅವ್ರಿಗೆ ಹೆಚ್ಚಿನ ಕಾಲ ಅವ್ರ ಕಾಲ್ಪನಿಕ ರಾಮನ್ ಯಾಕೆಂದ್ರೆ ಶ್ರೀರಾಮ ಅವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ ಬಾಲರಾಮ ಹೇಗಿರ್ತಾರೆ. ಇದ್ರೊಳಗೆ ಇದ್ರು, ಈ ತರ ಮೂಡ್ ಬಂದ್ರೆ ಚೆನ್ನಾಗಿರುತ್ತೆ, ಈ ತರ ಎಲ್ಲ ನಾನು ಕೇರ್ ತಗೋಬೇಕು, ಈ ತರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತಗೋಬೇಕು ಅನ್ನೋದು ಅವ್ರ ಚಿಂತನೆ ಇತ್ತು. ಅವರು ತುಂಬಾ ನಮ್ಮ ಹತ್ರ ಏನೋ ಅಷ್ಟೊಂದು ಡಿಸ್ಕಸ್ ಮಾಡ್ತಾ ಇರ್ಲಿಲ್ಲ. ಅವ್ರ ಮನ್ಸಲ್ಲಿ ಏನ್ ಭಾವನೆಗಳು ಬರ್ತಾ ಇತ್ತು ಅದನ್ನ ಕೆತ್ತನೆ ರೂಪದಲ್ಲಿ ತೋರಿಸ್ತಾ ಇದ್ರು ಅಂತ ನಾನು ಅನ್ಕೋತೀನಿ. ಸುಮಾರು ಎಷ್ಟು ಜನರ ತಂಡ ಸರ್ ಅರುಣ್ ಯೋಗಿರಾಜ್ ಅವರಿಗೆ ಸಹಕರಿಸಿದ? ಎಷ್ಟು ಜನರ ಟೀಮ್ ಸರ್? ಅವ್ರು ಆಕ್ಚುಲಿ ಅವ್ರದೇ ಆದ ಟೀಮ್ ಇತ್ತು ಮೇಡಮ್. ಎಷ್ಟು ಜನ ಅಂತ ನನ್ಗೆ ಅಷ್ಟೊಂದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಅವ್ರದ್ದು ಸಹಚರರು ಸಹ ಮತ್ತೆ ಅವರು ಜೊತೆಲಿ ಕೆಲಸ ಮಾಡಿದವ್ರು ತುಂಬಾ ಜನ ಇದ್ರು ಅನ್ಸುತ್ತೆ ನನ್ಗೆ. ಬಟ್ ಮೇನ್ ಇವ್ರ ಭಾವನೆಗಳು ಮೂರ್ತಿಲಿ ಮೂಡ್ ಬಂದಿದೆ ಅಂತ ನಾನು ಅನ್ಕೋತೀನಿ. ನಿಜ, ಒಂದ್ ಕಡೆ ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಶಿಲ್ಪ ಅನ್ನುವಂಥದ್ದು ಒಂದು ಖುಷಿ, ಮತ್ತೊಂದ್ ಕಡೆ ನಮ್ಮದೇ ರಾಜ್ಯದ HD ಕೋಟೆಯ ಆ ಕೃಷ್ಣ ಶಿಲೆಯಲ್ಲಿ ಕೆತ್ತಿದ್ದು ಅನ್ನುವಂಥದ್ದು ಮತ್ತೊಂದು ಖುಷಿ ಸುನಿಲ್ ಅವರೇ.
ಹೌದು ಕೃಷ್ಣಶಿಲೆನೆ ನಾನು ಯೂಶುವಲ್ ಆಗಿ ನಾವು ವಿಗ್ರಹ ಮಾಡಕ್ಕೆ ಬೆಳೆಸೋದು. ಅದು ಸ್ವಲ್ಪ ಸೀಸನಲ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ ಅನ್ನೋದು ಒಂದೇ ದೃಷ್ಟಿಯಿಂದ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೋತಾರೆ ಯೂಶುವಲ್ ಆಗಿ. ಸೊ ಇವರು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಸತ್ಯ ಅರುಣ್ ಯೋಗಿರಾಜ್ ಅವರು ಎಲ್ಲಿದ್ದಾರೆ? ಆಲ್ರೆಡಿ ಅಯೋಧ್ಯೆಗೆ ಹೋಗಿದಾರಾ ಅಥವಾ ಹೋಗ್ತಿದ್ದಾರೆ, ಹೇಗೆ? ಮೇಡಮ್ ಅವರು ಅವಾಗ್ಲಿಂದಾನು ಅಯೋಧ್ಯೆಯಲ್ಲೇ ಇದ್ದಾರೆ, ಅವರು ಎಲ್ಲಿ ಬಂದಿಲ್ಲ ಅವರು. ಓ ಹೌದಾ, ಎಷ್ಟು ಸಮಯ ಆಯ್ತು ಸರ್? ಕೆತ್ತನೆಗೆ ಹೋದವ್ರು ವಾಪಸ್ ಬಂದಿಲ್ವಾ? ಇಲ್ಲ ಬಂದೇ ಇಲ್ಲ. ಯಾವಾಗ್ಲೋ ಒಂದ್ಸತಿ ವಿಸಿಟ್ ಮಾಡಿದ್ರು ಅನ್ಸುತ್ತೆ ಅವರು, ಅವಾಗ್ಲಿಂದ ಅಲ್ಲೇ ಇದ್ದಾರೆ. ಓಕೆ, ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲೂ ಕೂಡ ಅರುಣ್ ಯೋಗಿರಾಜ್ ಅವರು ಅಲ್ಲೇ ಇರ್ತಾರೆ ಮೇಡಮ್. ಅವ್ರು ಇರ್ತಾರೆ. ರೈಟ್ ಸರ್. ಸಹಭಾಗಿತ್ವದಲ್ಲೇ ನಡೀತದೆ ಎಲ್ಲ. ಹಾ ಸರ್, ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ನಮಗೂ ತುಂಬಾ ಖುಷಿ ಆಯ್ತು ಮೇಡಮ್. ಇದು ನಿಮ್ಮಿದ್ರಿಂದಾನೇ ನಾನು ಕೇಳ್ಪಟ್ಟಿರೋದು. ಅದರಿಂದ ನಮಗೂ ಒಂಥರ ಸರ್ಪ್ರೈಸಿಂಗ್ ನ್ಯೂಸ್ ಆಗಿ ಬಂತು ನಿಮ್ಮ ಮೀಡಿಯಾದಿಂದ. ನಮಗೂ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ರೈಟ್ ಸರ್. ಥ್ಯಾಂಕ್ ಯು ಸರ್. ಕನ್ನಡದ ಶಿಲ್ಪಿ, ಮೈಸೂರಿನ ಶಿಲ್ಪಿಯಾಗಿರುವಂತಹ ಅರುಣ್ ಯೋಗಿರಾಜ್ ಅವರ ಗರಿಮೆಗೆ ಮತ್ತೊಂದು ಹಿರಿಮೆ ಸದ್ಯ, ಮತ್ತೊಂದು ಕಿರೀಟ ಸದ್ಯ ಮುಡಿಗೇರಿರೋದು. ಶಂಕರಾಚಾರ್ಯರ ವಿಗ್ರಹವನ್ನ ಕೆತ್ತಿದ್ರು. ಅದಾದ ನಂತರ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಈಗ ಅವರು ಕೆತ್ತಿರುವಂಥದ್ದು ಬಾಲರಾಮನ ವಿಗ್ರಹ. ಕೋಟ್ಯಂತರ ಭಕ್ತರು ಮುಂದಿನ ಶತಮಾನಗಳವರೆಗೆ ಪೂಜಿಸುವಂತಹ ಆ ಬಾಲರಾಮನ ವಿಗ್ರಹವನ್ನ ಕೆತ್ತಿದ್ದು ನಮ್ಮ ಕನ್ನಡದ ಶಿಲ್ಪಿ ಅರುಣ್ ಯೋಗಿರಾಜ್. 3 ಜನ ಶಿಲ್ಪಿಗಳು ಕೆತ್ತಿರ್ತಾರೆ. ಅದರಲ್ಲಿ 11 ಜನರ ಒಂದು ತಂಡ, ಅವರು ಸೇರಿ ಒಟ್ಟು 15 ಜನರ ಒಂದು ತಂಡ ಆಯ್ಕೆ ಸಮಿತಿಯಲ್ಲಿರುತ್ತೆ. ಆಯ್ಕೆಗಾರರಲ್ಲಿ 11 ಜನ ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಆ ರಾಮಲಲ್ಲಾನ ಮೂರ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ಮೊನ್ನೆನೇ ಈ ಸುದ್ದಿ ನಮಗೆ ಲಭ್ಯ ಆಗಿತ್ತು. ಆದರೆ ಇವತ್ತು ರಾಮ ಜನ್ಮ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಅಧಿಕೃತವಾಗಿ ಈ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.